ಉಡುಪಿ ಜಿಲ್ಲೆ ವ್ಯಾಪ್ತಿಯ ಸಮಸ್ತ ಬಿಲ್ಲವ ಸಂಘ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ಸಂಘಟಿಸಿ ಬಿಲ್ಲವ ಸಮಾಜದ ಶ್ರೇಯೋಭಿವೃದ್ಧಿಗೆ ಚಿಂತನ ಮಂಥನ ನಡೆಸಿ ಸರ್ಕಾರದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಪಡೆಯುವ ಉದ್ದೇಶದಿಂದ ಜಿಲ್ಲಾ ಮಟ್ಟದ ಬಿಲ್ಲವ ಮಹಾಸಮಾವೇಶ 2019 ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. 35,000ಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ಬಿಲ್ಲವ ಸಮುದಾಯ ಬಾಂಧವರನ್ನ ಒಂದೇ ಸೂರಿನಡಿ ಸೇರಿಸುವ ಮೂಲಕ ಇತಿಹಾಸ ನಿರ್ಮಾಣವಾಯಿತು. ಬಿಲ್ಲವ ಸಮುದಾಯದ ವಿವಿಧ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ಅನುಕೂಲವಾಗುವಂತೆ ಉಡುಪಿ ಜಿಲ್ಲೆಯಲ್ಲಿ ಬಿಲ್ಲವರ ಬೃಹತ್ ಶಕ್ತಿ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಬ್ರಹ್ಮಾವರದ ವಿಶಾಲ ಗಾಂಧಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶದಲ್ಲಿ 35,000ಕ್ಕೂ ಅಧಿಕ ಜನ ಪಾಲ್ಗೊಂಡಿದ್ದರು. ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆಯ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮತ್ತು ಶ್ರೀ ವಿದ್ಯಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಬ್ರಹ್ಮಶ್ರೀ ನಾರಾಯಣ ಗುರುವರಿಯರು ಇರ್ಬೋದು, ಅಲ್ಲೊಂದೊಮ್ಮೆಗೆ ಏನು ಶೋಷಣೆ ಕಂಡಿತು, ಯಾರ ವಿರುದ್ಧವೂ ದಬ್ಬಾಳಿಕೆ ದಾಳಿ ಮಾಡಲಿಲ್ಲ. ತನಗೆ ವಿರೋಧ ಮಾಡುತ್ತಾ ನಂಬುವುದೇ ಇರ್ಬೋದು ಅಥವಾ ಇನ್ನಿತರ ಎಲ್ಲ ಸಮಾಜಕ್ಕೆ ದೀಕ್ಷೆ ಕೊಟ್ಟರು, ಅವರನ್ನು ಸ್ವಾಮಿಗಳಾಗಿ ಮಾಡಿದರು, ಪರಿವರ್ತನೆಯನ್ನು ಮಾಡಿದರು ಶೀತಲ ಸಮರದಲ್ಲಿ. ಅದೇ ಥರ ಕೋಟಿ ಚೆನ್ನೈಯರು ಕೂಡ ಯಾರ ವಿರುದ್ಧವೂ ದಾಳಿ ದಬ್ಬಾಳಿಕೆಯನ್ನು ಮಾಡಲಿಲ್ಲ, ಧರ್ಮ ಸಂಸ್ಥಾಪನೆಯ ಕೈಂಕರ್ಯವನ್ನು ಮಾಡಿದರು. ಆಗಿರುವಾಗ ಈ ಬಿಲ್ಲವ ಸಮಾಜ ಕೂಡ ಒಂದು ಶ್ರೇಷ್ಠವಾದ ಸಂಸ್ಕಾರ ಭರಿತ ಸಮಾಜವಾಗಿ ನಿರ್ಮಾಣ ಆಗುವಂಥ ಅಗತ್ಯತೆ ಇದೆ. ಪ್ರವರ್ಗ ಒಂದು ಏನು ಅಂತ ಅದು ಅನುಭವಿಸೋನಿಗೆ ಮಾತ್ರ ಗೊತ್ತು. ನಾನು ನನ್ನ ಆತ್ಮೀಯ ಜೀವಿತದಲ್ಲಿ ನಾವು ಒಂದು ಸುಮಾರು 500 ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸನ ಕೊಡುವಾಗ ನಮ್ಮ ಮಕ್ಕಳು ಹೇಳ್ತಾರೆ, ನನ್ನಲ್ಲಿ ಎಲ್ಲ ಜಾತಿಯ ಮಕ್ಕಳಿದ್ದಾರೆ. ಆಗ ನಮ್ಮ ಮಕ್ಕಳು ಹೇಳ್ತಾರೆ, ನಾನು ಒಂದೇ ಕ್ಲಾಸು, ಅವಳು ಒಂದೇ ಕ್ಲಾಸು, ಅವನು ಒಂದೇ ಕ್ಲಾಸು, ಅವನಿಗೆ 15,000, ಅವನಿಗೆ 1,00,000, ಇವನಿಗೆ 2,000 ಅಂತ ಹೇಳುವಾಗ ನಮಗೆ ಗೊತ್ತಾಯಿತು ಈ ಪ್ರವರ್ಗದ ಮಹಿಮೆ ಏನು ಅಂತ ನಾವು ಸ್ವಂತ ಅನುಭವಿಸಿದವರು. ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಜಯಮಾಲ, ನಾನು ಬಿಲ್ಲವ ಸಮಾಜದ ಮಗಳಾಗಿ ಹುಟ್ಟಿದ್ದರಿಂದ ಇವತ್ತು ಸಚಿವೆಯಾಗಿ ಆಗಿದ್ದೇನೆ. ಆದ್ದರಿಂದ ಸಮಾಜದ ಋಣ ನನ್ನ ಮೇಲಿದೆ. ಎಲ್ಲ ಬೇಡಿಕೆಗಳನ್ನ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರನ್ನ ಚರ್ಚಿಸಿ ಸರ್ಕಾರದ ಮುಂದೆ ಇಡ್ತೇನೆ ಮತ್ತು ಇದರ ಅನುಷ್ಠಾನಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಬಿಲ್ಲವ ಸಮಾವೇಶವನ್ನ ಅತ್ಯಂತ ಅರ್ಥಗರ್ಭಿತವಾಗಿ ಇವತ್ತು ಇಷ್ಟೊಂದು ಜನಸಮೂಹವನ್ನು ಇಟ್ಟುಕೊಂಡು ಎಲ್ಲರೂ ಕಿಕ್ಕಿರಿದು ತಮ್ಮ ಅಳಲುಗಳನ್ನು ಹೇಳಲಿಕ್ಕೆ ಈ ಸಮಾವೇಶದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದಾರೆ. ಭಾಳ ಖುಷಿಯಾಗ್ತಿದೆ. ಒಂದು 3 ವಿಷಯಗಳನ್ನು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ 3 ವಿಷಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆ 3 ವಿಷಯಗಳನ್ನು ಕೂಡ ಕಾರ್ಯರೂಪಕ್ಕೆ ಬರುವಂತೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ತುಳುವಲ್ಲಿ ಒಂದು ಮಾತು ಹೇಳ್ತಾರೆ, ಬಿಲ್ಲವೆರಿತ್ತಂಡ ಇರುವೆರಿತ್ತಿಲಕ, ಬಿರುವೆರಿತ್ತಂಡ ಇರುವೆರಿತ್ತಿಲಕ ಅಂತ ಹೇಳ್ತಾರೆ. ನಮ್ಮವರಿಗೆ ಅತ್ಯಂತ ಮುಗ್ಧರು ನಮ್ಮವರು. ನಿಜ, ನಮ್ಮವರಲ್ಲಿ ಬಡತನ ಇನ್ನೂ ಹೆಚ್ಚಿದೆ. ನಾವು 80 ಲಕ್ಷಕ್ಕೂ ಹೆಚ್ಚಿನವರಿದ್ದರೂ ಕೂಡ 80% ನಾವು ಬಡತನದಲ್ಲಿ ಇರ್ತಕ್ಕಂಥವ್ರು ನಾವು ಕಂಡಿದ್ದೀವಿ. ಬ್ರಹ್ಮಬೈದರ್ಕಳ ಗರಡಿಯ ಅರ್ಚಕರಿಗೆ ಮಾಶಾಸನ ಸೌಲಭ್ಯ ಹಾಗೂ ಗರೋಡಿಗಳ ಪಹಣಿ ಪತ್ರವನ್ನ ಗರೋಡಿಗಳ ಹೆಸರಿಗೆ ವರ್ಗಾಯಿಸುವ ವಿವಿಧ ಬೇಡಿಕೆಗಳ ಮನವಿಯನ್ನ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಎನ್ ಪೂಜಾರಿಯವರು ಉಸ್ತುವಾರಿ ಸಚಿವೆಗೆ ನೀಡಿದರು. ಇದೇ ಸಂದರ್ಭ ರಾಜ್ಯಸಭಾ ಸದಸ್ಯರಾದ ಬಿಕೆ ಹರಿಪ್ರಸಾದ್, ಕೋಟಾ ಶ್ರೀನಿವಾಸ ಪೂಜಾರಿ, ಜಯಮಾಲರನ್ನ ಅಭಿನಂದಿಸಲಾಯಿತು. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಲ ನ್ಯೂಸ್ 24x7.